ಮಾಡಿದಾಗ ಇದು ಒಂದು ಒಗ್ಗಟ್ಟು ಬೆಳೆದಿದೆ. ಇದನ್ನ ಒಗ್ಗಟ್ಟನ್ನ ಮುರಿದು ಕೇವಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಅವರ ಪಕ್ಷದ ನಾಯಕರಿಗೆ ಇವರು ಮಾತಾಡುವಂಥದ್ದು, ಅಲ್ಲಿ ಹೇಳೋದು ಪಂಚಮಸಾಲಿ ಸಮಾಜದಲ್ಲಿ ನನಗೆ ನನ್ನ ಹಿಂದೆ ಜನ ಇದ್ದಾರೆ ಅಂತ ಹೇಳಿ ಇವತ್ತು ಹೈಕಮಾಂಡ್ ನನಗೆ ಕಿತ್ತಕ್ಕಾಗ್ತಾ ಇಲ್ಲ ಅನ್ನೋದನ್ನ ಸಮಾಜನ ಹೆಸರಾಗಿ ಬಳಸ್ಕೊಂತ ಇದ್ದಾರೆ ಇವರು. ಸಮಾಜನ ಹುಟ್ಟಿರ್ಬೋದು ನೀವು ಸಮಾಜದಲ್ಲಿ, ನಾನು ಹುಟ್ಟಿದ್ದೀನಿ ಸಮಾಜದಲ್ಲಿ. ಸಮಾಜದ ಹೆಸರನ್ನು ಬಳಕೆ ಮಾಡಿಕೊಂಡು ಇವರು ತಮ್ಮ ಪಕ್ಷದ ನಾಯಕರಿಗೆ ಅನ್ಸುವಂಥದ್ದು ಇದು ಸರಿನಾ? ನಿಮ್ ತಾಕತ್ತು ದಮ್ ಇದ್ರೆ ನಿಮ್ ವೈಯಕ್ತಿಕವಾಗಿ ನಿಮ್ಮ ಪಕ್ಷದಲ್ಲಿ ರಾಜಕಾರಣ ಮಾಡ್ರಿ. ಅದನ್ನ ಬಿಟ್ಟು ಇನ್ನೊಬ್ಬರಿಗೆ ಬೈದು ದೊಡ್ಡವನಾಗ್ತೀನಿ ಅಂತ ನೀವೇನಾದ್ರು ಭಾವಿಸಿದ್ರೆ ಇದು ಕೇಳೋದಿಲ್ಲ, ಇದು ನಡೆಯುವುದಿಲ್ಲ. ನಾನು ಬಹಳ ಗಂಭೀರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಮುಂದೆ ನನ್ನ ವಿಷಯವಾಗ್ಲಿ ನನ್ನ ಕುಟುಂಬದ ವಿಷಯವಾಗ್ಲಿ ಮಾತಾಡಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ನಾನು ಇದನ್ನು ಸಹಿಸೋದಿಲ್ಲ, ನಾನು ಎಲ್ಲದಕ್ಕೂ ಸಿದ್ಧಿದ್ದೀನಿ ಅನ್ನೋ ಮಾತನ್ನು ವೇದಿಕೆ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ. ನಾನು ಪೂಜ್ಯರಿಗೂ ಹೇಳಕ್ ಇಚ್ಛೆ ಪಡ್ತೀನಿ, ಕೇವಲ ಅವ್ರ ಮಾತನ್ನ ಕೇಳೋದಾದ್ರೆ ಒಂದು ಪಕ್ಷದ ಸೀಮಿತವಾದ ಹೋರಾಟವನ್ನ ನೀವು ಅವರಲ್ಲೇ ಮಾಡ್ರಿ, ನಿಮ್ಮ ಪೀಠನು ಭಾರತೀಯ ಜನತಾ ಪಕ್ಷಕ್ಕೆ ಬರೆದು ಕೊಟ್ಬಿಡ್ರಿ ಅಂತ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಈ ಸಂದರ್ಭ ಭಾರತೀಯ ಜನತಾ ಪಕ್ಷದ ಒಂದು ಸಮಾಜದ ಇಲ್ಲಿ ಸಂಘಟನೆ ಅಲ್ಲ, ಇದು ಪಕ್ಷಾತೀತವಾದ ಹೋರಾಟ ಅಂದ ಮೇಲೆ ಪಕ್ಷಾತೀತವಾಗಿ